ಸದನದಲ್ಲಿ ಪರಪ್ಪನ ಅಗ್ರಹಾರದ ಒಂದು ಕರ್ಮಕಾಂಡ ಮಾತನಾಡ್ತಾ ಇದ್ದಾರೆ. ಜೈಲುಗಳಲ್ಲಿ ಯಾವ ರೀತಿಯಾದಂಥ ಅವ್ಯವಸ್ಥೆ ಇದೆ ಅದರ ಬಗ್ಗೆ ಬಿಜೆಪಿಯವರು ಮಾತನಾಡ್ತಾ ಇದ್ದಾರೆ. ಏನೇನಾಯಿತು, ಯಾಕೆ ಹಿಂಗಾಯಿತು ಅಂತ. ಕಾನೂನು ಸುವ್ಯವಸ್ಥೆಯ ಬಗ್ಗೆ ಆರ್ ಅಶೋಕ್ ಅವರು ಮತ್ತೆ ಮಾತನಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ವಿಚಾರವನ್ನು ಕೂಡ ಇಲ್ಲಿ ತಂದಿದ್ದಾರೆ. ಜೈಲಲ್ಲಿ ಏನೇನಾಯಿತು, ಯಾರ್ಯಾರಿಗೆ ಯಾವ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನು ಕೊಡಲಾಯಿತು, ಆ ವಿಡಿಯೋಗಳು ಹೊರಗಡೆ ಬಂದು ಹೆಂಗೆ ಬಂತು, ಅಲ್ಲಿ ಯಾರು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತ ಮಾತನಾಡ್ತಾರೆ. ಜೊತೆಗೆ ದರ್ಶನ್ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಆರ್ ಅಶೋಕ್. ಹಾಗಾದ್ರೆ ಏನು ಮಾತನಾಡಿದ್ರು? ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಚರ್ಚೆ ಕೂಡ ಬಿರುಸಾಗಿ ನಡ್ತಾ ಇತ್ತು, ಜೋರಾಗಿ ನಡೆದಿದೆ. ಕಾನೂನು ಸುವ್ಯವಸ್ಥೆ ಮೇಲಿನ ಚರ್ಚೆಯಲ್ಲಿ ಜೈಲಿನ ಕರ್ಮಕಾಂಡದ ಮಾತು ಕೇಳಿ ಬರ್ತಾ ಇದೆ. ಜೈಲಿನಲ್ಲಿ ದುಡ್ಡು ಕೊಟ್ರೆ ಏನು ಬೇಕಾದರೂ ಸಿಗುತ್ತೆ, ಯಾವ ಕೆಲಸ ಬೇಕಾದರೂ ಆಗುತ್ತೆ. ಪೊಲೀಸರೇ ಎದ್ದು ಹೊಲ ಮೇಯ್ದ್ರೆ ಆ ರೀತಿ ಆಗ್ಬಿಟ್ಟಿದೆ. ಅಂದ್ರೆ ಬೇಲಿನ ಒಂದು ಹೊಲ ಮೇಯುತ್ತಲ್ಲ, ಆ ರೀತಿಯಾಗಿ ಇಲ್ಲಿ ಪೊಲೀಸರು ಎದ್ದು ಜೈಲಿನ ಮೇಯ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಜೈಲಿನಲ್ಲಿ ಇರೋರಿಗೆ ಐಫೈ ಫೆಸಿಲಿಟಿ ಸಿಗುತ್ತೆ, 4 ಅಪರಾಧ ಮಾಡಿದ್ರೆ ರೆಸಾರ್ಟ್ನ ಫೆಸಿಲಿಟಿ ಸಿಗುತ್ತೆ ಹೇಳ್ತಾ ಇದ್ದಾರೆ. 5-6 ಮರ್ಡರ್ ಮಾಡಿದವರೇ ಇಲ್ಲಿ ಗೆಸ್ಟ್ಗಳಾಗಿದ್ದಾರೆ, ಗೆಸ್ಟ್ನ ರೀತಿ ನೋಡ್ತಾ ಇದ್ದಾರೆ, ಆ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ. ಚಿತ್ರನಟ ದರ್ಶನ್ಗೆ ಸಿಗರೇಟ್ ಸೇದೋದೇನಿದೆ ಆ ಒಂದು ವಿಚಾರ ಕೂಡ ಇಲ್ಲಿ ಬಂತು. ಸಿಗರೇಟ್ ಕೊಟ್ಟವರು ಯಾರು ಅಂತ ನಾನು ಆಮೇಲೆ ಹೇಳ್ತೀನಿ, ಆದರೆ ಅಲ್ಲಿ ಕೊಟ್ಟಿದ್ದು ನಿಜ ತಾನೆ. ಶಕೀಲ್ ಮುನ್ನಾ ಒಬ್ಬ 5 ಸ್ಟಾರ್ ಟೆರರಿಸ್ಟ್ ಆಗಿಬಿಟ್ಟಿದ್ದಾನೆ. ಅಲ್ಲಿ ಅವನಿಗೆ ಸ್ಮಾರ್ಟ್ ಫೋನ್ ಕೊಡಲಾಗುತ್ತೆ, ಎಲ್ಲವೂ ಕೂಡ ಕೊಡಲಾಗುತ್ತೆ. ಟೆರರಿಸ್ಟ್ಗೆ ಫೋನ್ ಕೊಡ್ತಾರೆ, ಮಾತನಾಡಿಸ್ತಾರೆ. ಜೈಲಿನ ಸಿಬ್ಬಂದಿನೇ ಇಲ್ಲಿ ಕಳ್ಳರಾಗ್ಬಿಡ್ತಾರೆ. ಏನು ಮಾಡ್ತಾ ಇದ್ದಾರೆ, ಕತ್ತೆ ಕಾಯ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಅಪರಾಧಕ್ಕೆ ಸಂಬಂಧಪಟ್ಟಾಗ ಇದು ಐಫೈ ರೆಸಾರ್ಟ್ ಆಗಿದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಆರ್ ಅಶೋಕ್. ಈಗ ಸದನದಲ್ಲಿಯೂ ಕೂಡ ಈ ಜೈಲಿನ ಅವ್ಯವಸ್ಥೆಯ ಬಗ್ಗೆ ಮಾತು ಕೇಳಿ ಬರ್ತಾ ಇದೆ. ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಏನಾಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಜೈಲಿನಲ್ಲಿ ಆದಂತಹ ಒಂದು ಘಟನೆಗಳು, ಕೈದಿಗಳಿಗೆ ಕೊಡಲಾದಂತಹ ಸೌಲಭ್ಯಗಳು, ಅವರು ಸ್ಮಾರ್ಟ್ ಫೋನನ್ನು ಯೂಸ್ ಮಾಡ್ತಾರೆ, ಟಿವಿಯ ಒಂದು ಸೌಲಭ್ಯವನ್ನು ಮಾಡಿಕೊಳ್ತಾರೆ, ಐಷಾರಾಮಿ ಜೀವನವನ್ನು ನಡೆಸ್ತಾರೆ. ಟೆರರಿಸ್ಟ್ಗಳಿಗೂ ಕೂಡ ಇವರಿಗೆ 5 ಸ್ಟಾರ್ ಹೋಟೆಲ್ನ ಒಂದು ಫೆಸಿಲಿಟಿಯನ್ನು ಕೊಡ್ತಾರೆ, ರೆಸಾರ್ಟ್ನ ಒಂದು ಫೆಸಿಲಿಟಿಯನ್ನು ಕೊಡ್ತಾರೆ. ಹಾಗಾದರೆ ಎಲ್ಲೋಗ್ತಾ ಇದೆ ಸಮಾಜ, ಎಲ್ಲೋಗ್ತಾ ಇದೆ ಸರ್ಕಾರದ ಒಂದು ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ. ದರ್ಶನ್ ವಿಚಾರವನ್ನು ಕೂಡ ಅವ್ರಿಗೆ ಸಿಗರೇಟ್ ಇಟ್ಕೊಂಡು ಕೂತಿರ್ತಾರಲ್ಲ, ಆ ಒಂದು ವಿಚಾರದ ಬಗ್ಗೆ ಕೂಡ ಮಾತನಾಡ್ತಾರೆ. ಅವ್ರಿಗೆ ಯಾರು ಸಿಗರೇಟ್ ಕೊಟ್ಟರು ಅನ್ನೋದು ಆಮೇಲೆ ಹೇಳ್ತೀನಿ. ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ, ಜೈಲಿನ ಸಿಬ್ಬಂದಿಗಳು ಕತ್ತೆ ಕಾಯ್ತಾ ಇದ್ದಾರೆ, ಅಲ್ಲಿ ಇನ್ನೂ ಒಂದು ಕೆಲಸವನ್ನು ಏನಾದರೂ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ ಸದನದಲ್ಲಿ ಆರ್ ಅಶೋಕ್ ಅವರು. ಜೈಲಿನಲ್ಲಿ ಕೈದಿಗಳು ಬರ್ತ್ಡೇ ಮಾಡಿಕೊಂಡ್ರು, ಪಾರ್ಟಿಗಳು ಮಾಡಿಕೊಂಡ್ರು, ಫೋನ್ನಲ್ಲಿ ಮಾತನಾಡ್ತಾರೆ, ಟಿವಿಯನ್ನು ಕೂಡ ನೋಡ್ತಾರೆ, ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಅಡುಗೆ ಮಾಡ್ಕೊಳ್ಳೋಕೆ ಅಡುಗೆ ಸಾಮಾನುಗಳನ್ನು ಕೊಡ್ತಾರೆ. ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಇದೆಲ್ಲವನ್ನು ಯಾರು ಮಾಡ್ತಾರೆ, ಹೊರಗಿನವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಜೈಲಿನ ಅಧಿಕಾರಿಗಳ ಒಂದು ಕುಮ್ಮಕ್ಕಿನಿಂದಾನೇ ಇವರು ಇಷ್ಟು ರಾಜಾರೋಷವಾಗಿ ಜೈಲಲ್ಲಿರೋದು. ಅವರಿಗೆ ಅದು ಜೈಲು ಅಂತ ಅನಿಸ್ತಾ ಇಲ್ಲ, ಒಂದು ರೆಸಾರ್ಟ್ ಆಗಿಬಿಟ್ಟಿದೆ. 4-5 ಮರ್ಡರ್ ಮಾಡಿದವ್ರಿಗೆ ಸೌಲಭ್ಯಗಳನ್ನು ಕೊಡ್ತಾರೆ, ಅವರೇ ಇಲ್ಲಿ ಗೆಸ್ಟ್ ರೀತಿಯಾಗಿರ್ತಾರೆ. ನಾರ್ಮಲ್ ಕೈದಿಗಳಿಗೆ ಏನೂ ಇರುವುದಿಲ್ಲ. ಕೆಲವೊಬ್ಬರಿಗೆ ಕುಖ್ಯಾತರಾಗಿರ್ತಾರೆ, ಟೆರರಿಸ್ಟ್ಗಳಾಗಿರ್ತಾರೆ, ಅಂಥವ್ರಿಗೆ ಈ ರೀತಿಯಾಗಿ ಸೌಲಭ್ಯಗಳನ್ನು ಕೊಡಲಾಗುತ್ತೆ. ಹಾಗಾದರೆ ಸರ್ಕಾರ ಏನು ಮಾಡ್ತಾ ಇದೆ, ಗೃಹ ಇಲಾಖೆ ಏನು ಮಾಡ್ತಾ ಇದ್ದಾರೆ, ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ, ದಯಾನಂದ್ ಅವರು ಏನು ಮಾಡ್ತಾ ಇದ್ರು ಈಗ ಅವರಿಲ್ಲ. ಹೊಸದಾಗಿ ಅಲೋಕ್ ಕುಮಾರ್ ಬಂದಿದ್ದಾರೆ. ಆಗ ಏನು ಮಾಡ್ತಾ ಇದ್ರು. ಆದರೆ ದಯಾನಂದ್ ಬಗ್ಗೆ ಕೂಡ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಆರ್ ಅಶೋಕ್ ಅವರು. ಏನಂತಂದ್ರೆ ನೋಡಿ, ದಯಾನಂದ್ ಅವ್ರದ್ದು ತಪ್ಪೇ ಇಲ್ಲ, ಅವ್ರನ್ನ ಅಮಾನತು ಮಾಡಿಬಿಟ್ರು, ಆ ರೀತಿಯಾದ ಮಾತು ಕೂಡ ಆಡ್ತಾರೆ. ಆದರೆ ರಾಜ್ಯ ಸರ್ಕಾರದ ಇಲ್ಲಿ ವೈಫಲ್ಯ ಕಾಣ್ತಾ ಇದೆ. ಜೈಲುಗಳಲ್ಲಿ ಸರಿಯಾದ ರೀತಿಯಿಂದ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ, ಅಧಿಕಾರಿಗಳ ವಿರುದ್ಧ ಸರಿಯಾದ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ಮೇಲೇ ಈ ಒಂದು ಹೊರೆಯನ್ನು ಹಾಕ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಒಂದು ವಿಚಾರ ಏನಿದೆ ಇದನ್ನು ನಾವು ಒಪ್ಪೋದಿಲ್ಲ. ಒಬ್ಬ ಟೆರರಿಸ್ಟ್ಗಳಿಗೆ ನೀವು ದೊಡ್ಡ ದೊಡ್ಡ ಮಟ್ಟದ 5 ಸ್ಟಾರ್ ಫೆಸಿಲಿಟಿಗಳನ್ನು ಕೊಡ್ತೀರಿ, ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸರಿ ಬರೋದಿಲ್ಲ, ಸರಿ ಮಾಡ್ಕೊಳ್ಳಿ. ದರ್ಶನ್ ವಿಚಾರದಲ್ಲಿಯೂ ಕೂಡ ಅಷ್ಟೇ, ಜೊತೆ ಸಿಗರೇಟ್ ಇಟ್ಕೊಂಡು ಕೂತರು, ಆದರೆ ಅವ್ರಿಗೆ ಸಿಗರೇಟ್ ತಂದು ಕೊಟ್ಟಿದ್ದು ಯಾರಾದರೂ ಜೈಲಿನ ಅಧಿಕಾರಿಗಳೇ ಇರ್ತಾರೆ, ಅದು ಬಿಟ್ಟರೆ ಬೇರೆ ಯಾರು ಇರ್ತಾರೆ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ, ಸಾಕಷ್ಟು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಜೈಲಿನಲ್ಲಿ ಆಗ್ತಾ ಇರುವಂತಹ ಈ ರೀತಿಯಾದ ಘಟನೆಗಳಿಗೆ ನೇರ ಹೊಣೆ ಅದು ಸರ್ಕಾರನೇ ತೆಗೆದುಕೊಳ್ಬೇಕು ನಿರ್ಧಾರವನ್ನು. ಕೈದಿಗಳಿಗೆ, ಕುಖ್ಯಾತ ರೌಡಿಗಳಿಗೆ, ಟೆರರಿಸ್ಟ್ಗಳಿಗೆ, ರೇಪಿಸ್ಟ್ಗಳಿಗೆ ನೀವು ಈ ರೀತಿಯಾದ ಸೌಲಭ್ಯವನ್ನು ಕೊಡ್ತಾ ಇದ್ದೀರಿ ಅಂತಂದರೆ ಕೃತ್ಯವನ್ನು ಮಾಡೋಕ್ಕೆ ಯಾರೂ ಕೂಡ ಭಯ ಪಡೋದಿಲ್ಲ. ಜೈಲು ಒಂದು ರೆಸಾರ್ಟ್ ಆದಾಗ ಯಾಕೆ ಹೊರಗಡೆ ಇಡ್ತಾರೆ, ಬಂದು ಜೈಲಲ್ಲೇ ಇರ್ತಾರೆ, ಎಲ್ಲ ರೀತಿಯ ಒಂದು ವ್ಯವಸ್ಥೆ ಸಿಗುತ್ತೆ. ಚಿಕನ್, ಮಟನ್ ಎಲ್ಲ ರೀತಿಯ ಊಟವನ್ನು ಕೊಡ್ತೀರಿ, ಊಟವನ್ನು ಕೊಟ್ಟು ಅವ್ರನ್ನ ಮೇಯಿಸ್ತಾ ಇದ್ದೀರಿ, ಅದರ ಜೊತೆಗೆ ಈ ರೀತಿ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ರು ಆರ್ ಅಶೋಕ್ ಈ ಒಂದು ವಿಚಾರದಲ್ಲಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.